ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲಿ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಭಾರಿ ನಷ್ಟ, ಧ್ವನಿ ಸಂಘಟನೆಯಿಂದ ಸಹಾಯ ಹಸ್ತ. ಹುಕ್ಕೇರಿ, ಜುಲೈ 29. ಹುಕ್ಕೇರಿ ತಾಲೂಕಿನ ಶಿಂದಿಹೆಟ್ಟಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಸುಮಾರು 25 ರೂಪಾಯಿ ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ. ರಾಮಪ್ಪ ಲಕ್ಷ್ಮಣ ಮಗದುಮ್ಮ ಅವರ ಮನೆಗೆ ಈ ದುರ್ಘಟನೆ ಸಂಭವಿಸಿದ್ದು, ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಎಂದು ನೊಂದವರು ದೂರಿದ್ದಾರೆ. ಘಟನೆಯು ಸಂಭವಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ. ಇನ್ನಾದರೂ ಅಧಿಕಾರಿಗಳು ನೊಂದವರಿಗೆ ನೆರವಾಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿ ಬಿ. ಕಾಂಬಳೆ ಅವರು ಖಂಡಿಸಿದ್ದಾರೆ. ಈ ವಿಚಾರ ತಿಳಿದ ಧ್ವನಿ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸ್ಥಳಕ್ಕೆ ತಕ್ಷಣ ದೌಡಾಯಿಸಿ ನೊಂದ ಕುಟುಂಬಕ್ಕೆ ದಿನಸಿ, ಬಟ್ಟೆ, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿ ಬಿ. ಕಾಂಬಳೆ, ತಾಲೂಕಾ ಉಪಾಧ್ಯಕ್ಷ ಸಂತೋಷ ಪಾಟೀಲ, ಕಾರ್ಯದರ್ಶಿ ಶಾಂತಿನಾಥ ಮಗದುಮ್ಮ ಹಾಗೂ ಖಜಾಂಚಿ ಮಹಾಂತೇಶ ಬೇವಿನಕಡ್ಡಿ ಉಪಸ್ಥಿತರಿದ್ದರು. ತಂಗಿ ಬಾಳ ಕಷ್ಟದಾಗದಾಡ್ರಿ. ಆಕಿಗೆ ನೆಮ್ಮದಿ ಕೊಡ್ರಿನ. ಆಕಿ ಜನ್ಮ ಎಲ್ಲ ಹಾಳಾಗಿ ಹೋಗೈತ್ರಿ. ಕಾಗದ ಪತ್ರ ಎಲ್ಲ ಸುಟ್ಟು ಹೋಗಿದಾವ್ರಿ. ನೀವು ಆಕಿಗೆ ತಂದೆ ತಾಯಿರಿ. ಆಕಿ ಜನ್ಮ ಬಾಳ ಅನ್ಯಾಯ ಆಗೈತ್ರಿ. ನಮ್ಮ ತಂಗಿ ಮನೆ ಆಗಿಲ್ರಿ. ಆಕಿ ದವಾಖಾನೆ ಆಗದಾಡ್ರಿ. ಎಲ್ಲ ಇದನ್ನ ನೋಡ್ರಿ. ಆಕಿ ಆತ್ಮಹತ್ಯೆನ ಮಾಡ್ಕೋತಾಡ್ರಿ. ಕರೆಂಟ್ ವಯರ್ದಿಂದ ಮನೆ ಇದಾಗೈತಿ ರೀ. ನಮ್ಗೆ 11:30 ಆಗೈತೆ ರೀ ರಾತ್ರಿ. ಮತ್ತು ಮನ್ಯಾಗಿನ ಸಾಮಾನು ಎಲ್ಲ ಸುತ್ತೈತೆ ರೀ. 5 ತೊಲಿ ಬಂಗಾರ ರೀ, ಮತ್ತು 15 ತೊಲಿ ಬೆಳ್ಳಿ ರೀ, ಮತ್ತೊಂದು 10-15 ಸಾವಿರ ರೂಪಾಯಿ ರೊಕ್ಕ ರೀ, ಮತ್ತು ಕಾಳು ಕಡಿ ಒಂದು 5-6 ಚೀಲ ಇದ್ದು ರೀ, ಮತ್ತು ಹಾಕೋರಕ್ಕೆ ಬೈಟ್ ಇಲ್ರಿ. ನಮಗೆ ಎಲ್ಲ ಸುತ್ತೈತೆ ರೀ. ಬಾಂಡೆ ಎಲ್ಲ ಸುತ್ತೈತೆ ರೀ. ಯಾರೂ ನಮ್ಮನ್ನು ಬಂದು ಕೇರ್ ಮಾಡಿಲ್ಲ ರೀ. ಇಲ್ಲಿ ಎಲ್ಲರಿಗೂ ತಿರ್ಸೇವ್ರಿ ನಾವು. ಮತ್ತು ಅದಕ್ಕಾಗಿ ನಮಗೆ ಊಟ ಮಾಡಕ್ಕೆ ಸುಖಾನ ಏನೂ ಇಲ್ಲ ರೀ. ನಮ್ಗೆ ಇರಾಕೆ ಮಿನಿ ಇಲ್ಲ ರೀ. ಸರ್ಕಾರಿ ಅಧಿಕಾರಿಗಳು ಯಾರು ತಲಾಟಿ ಒಬ್ಬರ ಬಂದಿರ್ರಿ, ಯಾರು ಬಂದಿಲ್ಲ ರೀ ನಮ್ಗೆ. ಮತ್ತು ಏನು ನೀವು ಸಹಾಯ ಮಾಡೋದಿದ್ರೆ ನಾವು ಅದಕ್ಕಾಗಿ ಬೇಡ್ಕೊರತ್ತೀವ್ರಿ ನಿಮ್ಮ ಕಡೆ. ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ನಿಮ್ಮ ಮಗದು. ಇದೇ ರೀತಿ ಬೆಂಕಿದ್ದು ಮನೆ ಬೆಂಕಿ ಹಚ್ಚಿದಾಗ ರೀ ಲೈಟ್ ಇದಾಗಿತ್ತು. ಮತ್ತು ಇಲ್ಲಿ ಕಾಳ ಮತ್ತು ಬಂಗಾರು ಮತ್ತು ಅರಿವಿ ಮತ್ತು ಎಲ್ಲ ನಮ್ಮ ಅಡುಗೆ ಮಾಡೋ ಸಾಮಾನ, ಕಾಗಪತ್ರ, ಆಧಾರ್ ಕಾರ್ಡು, ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಇದು ಹೋಗೈತಿ ರೀ. ನಮಗೆ ಇನ್ನು ಅಧಿಕಾರಿಗಳು ಯಾರೂ ಇಲ್ಲಿ ಬಂದು ದಾದ ಮಾಡಿಲ್ಲ ರೀ. ಅವ್ರ ಒಟ್ಟ ಏನು ಹೇಳಿರೂ ಬರಾಕ್ ತಯಾರಿಲ್ಲ ರೀ. ಇಲ್ಲಿ ಈಗ ತಲಾಟಿ ಸಾಹೇಬ್ರು ಒಬ್ಬರು ಬಂದು ಹೋಗ್ಯಾರ್ರಿ. ಇದಕ್ಕೆ ಯಾರೂ ಒಬ್ಬರು ಬಂದಿಲ್ಲ. ಮುಂದೆ ನಮ್ಗೆ ಹಾಕೋರಕ್ಕೆ ಬಟ್ಟೆ ಇಲ್ರಿ, ಊಟ ಮಾಡಕ್ಕೆ ನಮ್ಗೆ ಏನೂ ಇಲ್ರಿ, ಮತ್ತು ಈಗ ಏನೂ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ರಿ. ನೀವು ಏನು ಮಾಡ್ತೀರಿ ನೋಡ್ರಿ. ಅಧಿಕಾರಿಗಳು ಬಂದು ಇಲ್ಲಿ ದಾದ ಮಾಡ್ದಿಲ್ಲ ಅಂದ್ರೆ ನಾವು ಏನು ಮಾಡೋದೈತಿ ರೀ ಬಡವರ? ಮುಂದೆ ಪರಿಹಾರ ನಮಗೇನು ಕೊಡಬೇಕು ನಿಮ್ಮನ್ನು ಕೇಳೋದಂದ್ರೆ ಏನ? ನಿಮ್ಮ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವು. ತಮ್ಮ ಹೆಸರೇನು ರೀ? ಶ್ರೀಕಾಂತ್ ರಾಮಪ್ಪ ಮಗ್ದುಮ್ ರೀ.